ಇವತ್ತಿನ ಈ ಕ್ಲಾಸಲ್ಲಿ ಒಂದು ಟರ್ಮರಿಕ್ ಅಂದರೆ ಅರಿಶಿನ ಪೌಡರ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಉಪಯೋಗಿಸಿಕೊಂಡು ಇವತ್ತು ನಾವು ಒಂದು ಅದ್ಭುತವಾದ ಒಂದು ಡ್ರಿಂಕನ್ನು ನಾವು ತಯಾರು ಮಾಡ್ಕೋಬಹುದು. ಅಂದರೆ ನಾವೆಲ್ಲರೂ ಕೇಳ್ತಾ ಇರ್ತೀವಲ್ಲ, ಗೋಲ್ಡನ್ ಮಿಲ್ಕ್ ಅಂತ ಕರಿತಾ ಇರ್ತೀವಿ. ಗೋಲ್ಡನ್ ಮಿಲ್ಕ್, ವಾಟ್ ಈಸ್ ಗೋಲ್ಡನ್ ಮಿಲ್ಕ್? ಇದು ತುಂಬಾ ಪ್ರಾಚುರ್ಯ ಹೊಂದಿದೆ ಸ್ನೇಹಿತರೆ ಹೇಳ್ಬೇಕಂದ್ರೆ. ಸೊ ಅಂದರೆ ಟರ್ಮರಿಕ್ ಅಂದರೆ ಅರಿಶಿನ ಪೌಡರು, ಅರಿಶಿನ ಕೊಂಬೆ 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 ಇರಲಿ, ಕೊಂಬೆ ಇದ್ರೆ ತುಂಬ ಉತ್ತಮ. ಇಲ್ಲಾಂದರೆ ಅರಿಶಿನ ಪೌಡರ್ ತಗೊಳ್ಳಿ, ಅದರಿಂದ ಒಂದು ಇದು ಟರ್ಮರಿಕ್ ಜಿಂಜರ್ ಟೀ ಮಾಡ್ಕೋಬೋದು ಅಲ್ವಾ. ನಾನು ಇವತ್ತಿನ ಈ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡೋದು ಗೋಲ್ಡನ್ ಮಿಲ್ಕ್. ಗೋಲ್ಡನ್ ಮಿಲ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಗೋಲ್ಡನ್ ಮಿಲ್ಕು ಎಷ್ಟು ಸ್ಟ್ರಾಂಗ್ ಇರ್ತದೆ ಅಂದರೆ, ನೀವು ಅದು ಕುಡಿತಾ ಇರುವಾಗನೇ ತುಂಬ ಒಳ್ಳೆ ಫೀಲಿಂಗ್ ಆಗುತ್ತೆ. ಒಂಥರ ಆ ಗೋಲ್ಡನ್ ಮಿಲ್ಕ್ ಏನಿದೆ ತಯಾರು ಮಾಡಿಕೊಂಡು ನಾವು ಅದು ಕುಡಿತಾ ಇದ್ರೆ ಈ ನೆಗಡಿ, ಕೆಮ್ಮು ಮತ್ತು ಸೀನು ಎಲ್ಲ ವಾಸಿ ಆಗುತ್ತೆ. ಅರ್ಥ ಆಯ್ತಾ? ಆದರೆ ಇತ್ತೀಚಿನ ಕಾಲದಲ್ಲಿ ಏನಾಗುತ್ತೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಸಿಗುವಂಥ ಮಿಲ್ಕು ಅದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಅದು ತಯಾರಾಗೋ ವಿಧಾನ ಸರಿ ಇಲ್ಲ, ಹಂಗಾಗಿದೆ ಪರಿಸ್ಥಿತಿ. ಅವಾಗ ಏನು ಮಾಡಬೇಕಂದ್ರೆ A2 ಮಿಲ್ಕೇ ಬಳಸ್ಬೇಕು ನೀವು. A2 ಮಿಲ್ಕ್ ನಿಮ್ಮ ಹತ್ರ ಇದ್ರೆ ನಾನೊಂದು ಪದ್ಧತಿ ಹೇಳ್ತೀನಿ, ದಯವಿಟ್ಟು ಇದು ಮಾಡ್ಕೊಳ್ಳಿ. ಈ ಚಳಿಗಾಲದಲ್ಲಿ, ಈ ಮಳೆಗಾಲದಲ್ಲಿ, ಈ ವೈರಸ್ ಹೆಚ್ಚಾಗ್ತಾ ಇರುವ ಹೇಳ್ತಾ ಇರ್ತಲ್ಲ, ಈ ಕರೋನಾ ವೈರಸ್ಸು ಅದು ಇದು ಯಾವುದು, ಯಾವ ವೈರಸ್ ಯಾವ್ದು ಇರಲಿ, ಯಾವ ಬ್ಯಾಕ್ಟೀರಿಯಾ ಇರಲಿ ಪರವಾಗಿಲ್ಲ, ಈ ಟರ್ಮರಿಕ್ ಅನ್ನೋದು ಅರಿಶಿನ ಪೌಡರ್ ನಿಮ್ಗೆ ಗೊತ್ತಲ್ಲ, ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಸ್, ಆ್ಯಂಟಿ ಫಂಗಲ್, ಸೊ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತವೆ ಎಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರವೇ ಇವತ್ತಿನ ಈ ಪ್ರಿಪರೇಷನ್ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು, ಆದರೆ ಮಿಲ್ಕ್ ಅನ್ನೋದು ಇತ್ತೀಚಿನ ಕಾಲ ತಯಾರಾದ ಮಿಲ್ಕ್ ಅಂತೂ ಕರೆಕ್ಟ್ ಮಿಲ್ಕ್ ಅಲ್ವಾ ಅಲ್ಲ, ಅದು ಕರೆಕ್ಟ್ ಮಿಲ್ಕೇ ಅಲ್ಲ. ಅದು ಒಂದು ರೀತಿಯಲ್ಲಿ ವೈಟ್ ಲಿಕ್ವಿಡ್ ಅಂತ ಕೇಳ್ಬೋದು ಅಷ್ಟೇ, ಪೇಂಟ್ ಥರ ಅಷ್ಟೇ ಅದು. ಅದರಲ್ಲಿ ಇರುವಂಥದ್ದು ಏನೂ ಇಲ್ಲ, ಎಲ್ಲ ಜೆರ್ಸಿ ಕವಿಂದ ಬರುತ್ತೆ. A1, ಅದರಲ್ಲಿ A1 ಪ್ರೋಟೀನ್ ಇದೆ. ಆ A1 ಪ್ರೋಟೀನ್ ತುಂಬ ಇನ್ಫ್ಲಮೇಟರಿ ಪ್ರೋಟೀನ್, ಅದು ನಂಬರ್ 1 ಅದು. ಆಮೇಲೆ ಅನೇಕ ಈ ಇಂಜೆಕ್ಷನ್ಸ್ ಹಾಕ್ತಾರೆ, ಹಾರ್ಮೋನ್ ಇಂಜೆಕ್ಷನ್ಸ್ ಹಾಕಿ ತೆಗಿತಾರೆ ಅತ್ಯಂತ ಹೆಚ್ಚು ಮಿಲ್ಕ್ ಬರಬೇಕಂತ. ಅದನ್ನು ತುಂಬ ಪ್ರಮಾದಕರ. ಅದಕ್ಕೋಸ್ಕರ ಆ ಮಿಲ್ಕನ್ನು ಬಳಸ್ಕೋಬೇಡಿ. ರೈಟ್, ಇದು ಪ್ರಿಪರೇಷನ್ ಮಾಡಿ. ಈ ಗೋಲ್ಡನ್ ಮಿಲ್ಕ್ ತಯಾರು ಮಾಡ್ಕೋಬೇಕಂದ್ರೆ ಏನೇನು ಬೇಕು ನೋಡಿ. ಒಂದು 100 ml ವಾಟರ್ ತಗೊಳ್ಳಿ, ಒಂದು 300 ml ಮಿಲ್ಕ್ ತಗೊಳ್ಳಿ ಅಲ್ವಾ. ಅಲ್ಲಿ 1 ಟೇಬಲ್ ಸ್ಪೂನ್ ಈ ಅಂದರೆ ಸ್ವಚ್ಛವಾದ ಅರಿಶಿನ ಪೌಡರ್ ಬೇಕಾಗತ್ತೆ. ಓಕೆ, ಅರಿಶಿನ ಪೌಡರ್ಲಿ ಸ್ವಚ್ಛವಾಗಿರ್ಬೇಕು, ಅದು ಒಂಥರ ಆರ್ಗಾನಿಕ್ಕೇ ಇರಬೇಕಾಗತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ರೀತಿಯಲ್ಲಿ. ಆಮೇಲೆ ಒಂದು 2 ಸೆಂಟಿಮೀಟರ್ ಸೈಜ್ ಅಂತ ಒಂದು ಜಿಂಜರ್ ಪೀಸ್, ಓಕೆ, ಜಿಂಜರ್ ತಗೊಳ್ಳಿ ಆಯ್ತಾ. ಸೊ ಆಮೇಲೆ ಒಂದು ಪಿಂಚ್, ಒಂದು ಒಂದು ಚಿಟಿಕೆ ಅಂತ ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತಗೊಳ್ಳಿ. ಈಗ ಏನು ಮಾಡಬೇಕು, ಫಸ್ಟು ನೀರನ್ನು ಬಯಸ್ತಾ ಹೋಗಿ. ಸೊ 100 ml ನೀರು ಹಾಕಿದ್ವಲ್ಲ, ಬಯಸ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ಏನಾಗ್ತಾ ಇದ್ವಿ, ಸ್ವಲ್ಪ ನೀಟಾಗಿ ಜೆಂಟ್ಲಿ ಅಂದರೆ ನಿಧಾನವಾಗಿ ಅದು ಬಯಸ್ತಾ ಇರ್ತೀವಿ, ಕುದಿಸ್ತಾ ಇರ್ತೀವಿ. ಹೋಗ್ತಾ ಇರುವಾಗ ಸ್ವಲ್ಪ ಈ ಟರ್ಮರಿಕ್ ಪೌಡ್ರು, ಈ ಜಿಂಜರ್ ಪೀಸು, ಈ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಇವೆಲ್ಲ ಹಾಕಿ ಅದೊಂಥರ ಏನಾಗುತ್ತೆ, ಪೇಸ್ಟ್ ಥರ ತಯಾರಾಗ್ತಾ ಹೋಗ್ತದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಮಿಲ್ಕನ್ನು ಸೇರಿಸಿ, ಅರ್ಥ ಆಯ್ತಾ, ಈ ಮಿಲ್ಕನ್ನು ಸೇರಿಸಿ ಎಲ್ಲ ಬಾಯ್ಲ್ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಒಂದು 4-5 ನಿಮಿಷ ಬಿಟ್ಟಿದ್ರೆ ಚೆನ್ನಾಗಿ ಅದು ಒಂಥರ ಬಯಸಿ ಕುದಿಸಿ. ಸೊ ಅಲ್ಲಿಂದ ಅದ್ರ ಸಿಗೋಂಥ ಏನು ಸಿಗತ್ತೋ ಆ ದ್ರವ, ಆ ಲಿಕ್ವಿಡು, ಅದೇ ನಮಗೆ ಗೋಲ್ಡನ್ ಮಿಲ್ಕ್ ಅಂತ ಕರೀತೀವಿ ಸ್ನೇಹಿತರೆ. ಇದನ್ನು ಉಪಯೋಗಿಸ್ಕೊಂಡ್ರೆ ಅತ್ಯಂತ ಲಾಭಗಳು ನಾನು ಹೇಳ್ತಾ ಇದ್ದೀನಿ. ಇದನ್ನು ಪ್ರಯತ್ನ ಮಾಡಿ. ಇದಕ್ಕೊಂದು ಟೇಸ್ಟು ಒಂಥರ ನಮಗೆ ಚೆನ್ನಾಗಿ ಅನಿಸ್ಬೇಕು ಅಂತಂದರೆ ಆ ಬಯಸಿ ಅಂದರೆ ಹೆಚ್ಚು ಅಂದರೆ ಉಷ್ಣತೆ ಇರುವಾಗ ಆ್ಯಡ್ ಮಾಡಬಾರ್ದು. ಒಂದು ನ್ಯಾಚುರಲ್ ಸ್ವೀಟ್ನರ್ ಆ್ಯಡ್ ಮಾಡ್ಕೊಳ್ಳಿ. ಯಾವುದು? ಹನಿ ಅಲ್ವಾ. ಹನಿ ಅಂದರೆ ಜೇನುತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಹೆಚ್ಚಾಗತ್ತೆ ಅಷ್ಟೇ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿಕೊಟ್ಟಿದ್ರೆ ನಿಮಗೆ ಈ ಗೋಲ್ಡನ್ ಡ್ರಿಂಕ್ ಅನ್ನೋದು, ಗೋಲ್ಡನ್ ಮಿಲ್ಕ್ ಅನ್ನೋದು ತಯಾರಾಗತ್ತೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಇದರ ಲಾಭಗಳು ನಾವು ಅದ್ಭುತವಾದ ರೀತಿಯಲ್ಲಿ ಪಡಿಬೋದು ಸ್ನೇಹಿತರೆ. ಸೊ ಇಷ್ಟು ವಿಷಯಗಳು ನಾವು ಇವತ್ತು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ. ಈಗಾಗಲೇ ಸಮಯ ಆಗಿದೆ. ಸೊ ಇದೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ತೆ.